ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೊನ್ನೆ ರ್ಯಾಲಿ ಹಮ್ಮಿಕೊಂಡಿದ್ರಲ್ಲ, ಆ ರ್ಯಾಲಿ ಉದ್ದೇಶ ಮೇಡಮ್? ಸರ್, ನೋ ಮೆಡಿಸನ್ ನೋ ಡಾಕ್ಟರ್. ಯಾರಿಗೆಲ್ಲ ಈ ಮೆಡಿಸನ್ನು ಡಾಕ್ಟರು ಬೇಡ ಅಂದ ಹೇಳಿರೋರೆಲ್ಲನೂ ಈ ರ್ಯಾಲಿಗೆ ಅಟೆಂಡ್ ಮಾಡಿದ್ದಾರೆ. ಇದನ್ನು ಯಶಸ್ವಿಯಾಗಿ ಕಾರ್ಯಗೊಳಿಸಿದ್ದಾರೆ. ಉದ್ದೇಶ ಏನು ಅಂದರೆ ಜನಗಳಲ್ಲಿ ಒಂದು ಜಾಗೃತಿ, ಅವೇರ್ನೆಸ್ ಮೂಡಿಸ್ಬೇಕು. ಯಾವ ಥರ ಜಾಗೃತಿ ಅವೇರ್ನೆಸ್ ಅಂದರೆ ಸಸ್ಯಾಹಾರ ಜಾತ ಅಂತ ಹೇಳ್ತೀವಿ ನೋಡಿ. ಇವಾಗ ನಾನು ನೋ ಮೆಡಿಸನ್ ನೋ ಡಾಕ್ಟರ್ ಅಂತ ಹೇಳಿದೆ. ಈ ಕಾಲದಲ್ಲಿ ಎಷ್ಟೊಂದು ಜನ ಈ ಪ್ರಾಣಿಗಳನ್ನ ನಮ್ಮ ಥರನೇ, ನಮ್ಮ ಅಣ್ಣ ತಮ್ಮಂದಿರ ಥರನೇ ಈ ಪ್ರಾಣಿಗಳು ಅಂತ ಬದುಕೋದಕ್ಕೆ ಬಂದಿದೆ ಈ ಪ್ರಪಂಚದ ಮೇಲೆ. ಸೊ ಆ ಪ್ರಾಣಿಗಳನ್ನ ಹಿಂಸೆ ಮಾಡಿ ನಮ್ಮ ಹೊಟ್ಟೆನ ಶವ ಮಾಡಿಕೊಂಡು ಅದನ್ನು ತಿಂತಾ ಇದ್ದೀವಿ. ಹಾಗಾಗಿ ಎಷ್ಟು ಜನಕ್ಕೆ ಕಾಯಿಲೆಗಳು ಬರ್ತಾ ಇದೆ. ಈ ಕೊರೋನಾ ತಗೊಂಡ್ರೆ ಅವಾಗ ಈ ನಾನ್ ವೆಜಿಟೇರಿಯನ್ ಬಿಟ್ಬಿಡಿ ಅಂತ ಹೇಳಿ ತುಂಬ ಹೇಳ್ತಾ ಇದ್ರು. ಆವಾಗ ಎಷ್ಟೊಂದು ಜನ ಕೋಳಿ ಅಂಗಡಿಗಳು, ಮಾಂಸ ಅಂಗಡಿಗಳಲ್ಲಿ ವ್ಯಾಪಾರನೇ ಆಗಿಲ್ಲ ಅಲ್ವಾ. ಸೊ ಹಾಗಾಗಿ ಎಷ್ಟೊಂದು ಜನಕ್ಕೆ ಅದರ ಹಿಂಸೆ ಬಂದು ನಮ್ಮ ದೇಹದ ಮೇಲೆ ಹೋಗಿ ನಾವೇನು ತಿಂತೀವೋ ಅದು ನಾವು ಆಗ್ತೀವಿ ಅಂತ ಇರೋವಾಗ ಈ ಪ್ರಾಣಿ ಹಿಂಸೆ ಅನ್ನೋದು ನಮ್ಮ ಆರೋಗ್ಯಕ್ಕೆ ತುತ್ತಾಗುತ್ತೆ. ಯಾವಾಗ ನಾವು ಈ ಪ್ರಾಣಿನ ನಮ್ಮ ದೇಹನ ಶವ ಮಾಡಿಕೊಂಡು ನಾವು ತಿಂತೀವೋ, ನಮ್ಮ ಹೊಟ್ಟೆನ ಶವ ಅಂತ ಹೇಳ್ತೀವಿ. ಸೊ ಯಾವಾಗ ಈ ಪ್ರಾಣಿನ ನಾವು ತಿಂತೀವೋ, ಭಕ್ಷಣ ಮಾಡ್ತೀವೋ, ಆವಾಗ ಇಲ್ಲ ಸಲ್ಲದ ಕಾಯಿಲೆಗಳು, ಒಂದು ಕ್ಯಾನ್ಸರಿಂದ ಮಹಾಮಾರಿ ರೋಗಗಳು ಬರ್ತಾ ಇದೆ ಅಂತೇಳಿ ಪ್ರೂವ್ ಮಾಡಿದೆ. ಇದಕ್ಕೆ ಸೈಂಟಿಫಿಕ್ ರೀಸನ್ ಏನು ಅಂದರೆ 3 ಸೈಂಟಿಸ್ಟ್ನ ಪ್ರಪಂಚದಾದ್ಯಂತ 3 ಸೈಂಟಿಸ್ಟ್ನ ರಷ್ಯನ್ ಒಂದು ರಿಸರ್ಚ್ ಸೆಂಟರ್ಗೆ ಕಳಿಸಿದ್ರು. ಆವಾಗ ಅವರು ಯಾವ ಥರ ಇದನ್ನು ರಿಸರ್ಚ್ ಮಾಡಿ ಕಂಡಿಡಿದ್ರು ಅಂತ ಹೇಳಿದ್ರೆ, ಸುಮಾರು 50 ಪ್ರಾಣಿಗಳನ್ನ ಹಿಂಸೆ ಮಾಡಿದಾಗ ನಮ್ಮ ಈ ಪ್ರಕೃತಿಯಲ್ಲಿ, ಈ ನೇಚರಲ್ಲಿ 10,040 ಮೆಗಾವ್ಯಾಟ್ಸ್ ಅಷ್ಟು ಪೇಯ್ನ್ ವೇವ್ಸ್ ಅಂತ ಹೇಳ್ತೀವಿ. ಅದನ್ನು ಐನ್ಸ್ಟೀನ್ ಪೇಯ್ನ್ ವೇವ್ಸ್ ಅಂತ ಹೇಳ್ತೀವಿ. ನಮ್ಮ ನ್ಯಾಚುರಲ್ ಕೆಲಾಮಿಟೀಸ್ ಹೇಳ್ತೀವಲ್ವ, ಈ ಅರ್ಥ್ಕ್ವೇಕ್ ಆಗುತ್ತೆ, ಸುನಾಮಿ ಬರುತ್ತೆ ಅಂತ ಹೇಳ್ತೀವಲ್ಲ, ಇದರಿಂದನೇ ಸುನಾಮಿ ಬಂದಿದೆ ಅಂತ ಹೇಳಿಬಿಟ್ಟು ಈ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಕಂಡುಹಿಡಿದಿದ್ದಾರೆ. ಇದೆಲ್ಲ ಜಾಸ್ತಿ ಹೊರಗಡೆ ಬಿಟ್ಟಿಲ್ಲ. ಯಾಕೆ ಅಂದರೆ ಈ ಪ್ರಾಣಿಗಳ ಬಿಸ್ನೆಸ್ಸು ಕಮ್ಮಿ ಆಗುತ್ತೆ ಅಂತ ಹೇಳಿಬಿಟ್ಟು ಜನಗಳಿಗೆ ಅವೇರ್ನೆಸ್ ಮೂಡಿಸ್ತಾ ಇಲ್ಲ. ಇಲ್ಲಿ ಈ ಸುಭಾಷ್ ಪತ್ರಿಜಿ ಅನ್ನೋರು ಪ್ರಾಣಿ ಹಿಂಸೆ ಮಹಾಪಾಪ, ನಾವು ಸಸ್ಯಾಹಾರಿಗಳಾಗಿ ಹುಟ್ಟಿದೆವು, ನಮ್ಮ ಒಂದು ಬಾಯಿ ಇರಲಿ, ನಮ್ಮ ದೇಹ ಇರಲಿ ಸಸ್ಯಾಹಾರಿ ತಿನ್ನೋದಕ್ಕೆ ಇರೋದು ಅಂತ ಹೇಳಿ ಇರೋವಾಗ ಇದೊಂದು ಜಾಗೃತಿ ಎಲ್ಲ ಪ್ರಪಂಚದ ಎಲ್ಲ ಜನಗಳಿಗೂ ಮೂಡಿಸ್ಲಿ ಅನ್ನೋ ಒಂದು ಜಾಗೃತಿ ಮೂಡಿಸ್ಲಿಕ್ಕಾಗಿಯೇ ನಾವು ಸಸ್ಯಾಹಾರ ರ್ಯಾಲಿಗಳನ್ನು ನಾವು ಮಾಡಿರೋದು ಸರ್. ಇದಕ್ಕೆ ಮೆಡಿಟೇಷನ್ ಯಾವ ರೀತಿ ಸಹಕಾರಿ ಆಗುತ್ತೆ ಸರ್? ಮೆಡಿಟೇಷನ್ ಅಂದರೆ ಶ್ವಾಸದ ಮೇಲೆ ಗಮನ. ಇದಕ್ಕೆ ಯಾವ ಗುರುಗಳು ಬೇಕಾಗಿಲ್ಲ, ಯಾರ ಒಂದು ಗೈಡೆನ್ಸು ನಮಗೆ ಬೇಕಾಗಿಲ್ಲ. ಧ್ಯಾನ ಹೇಗೆ ಮಾಡಬೇಕು ಅನ್ನೋದು ಗೊತ್ತಾದರೆ ಸಾಕು. ನೋಡಿ, ಇವಾಗ ನಮ್ಮ ಉಸಿರಿನ ಮೇಲೆ ನಾವು ಗಮನ ಅಂತ ನಾವು ಹೇಳಿದಾಗ ಈಗ ವಿಶ್ವ ಚೈತನ್ಯ ಶಕ್ತಿ, ಸೈಂಟಿಫಿಕ್ ರೀಸನ್, ನಾವೇನು ಉಸಿರಾಡ್ತಾ ಇದ್ದೀವೋ ಅದು ವಿಶ್ವ ಚೈತನ್ಯ ಶಕ್ತಿ ಅಂದರೆ ಕಾಸ್ಮಿಕ್ ಎನರ್ಜಿ ಅಂತ ಹೇಳ್ತೀವಿ. ಯಾವಾಗ ಇವಾಗ ನಾವು ಪ್ರಕೃತಿ ಹತ್ರ ಹೋದಾಗ ಎಷ್ಟು ರಿಲ್ಯಾಕ್ಸ್ ಆಗ್ತೀವಿ ಅಲ್ವಾ. ಆ ಒಂದು ಪ್ರಕೃತಿ ಸೌಂದರ್ಯ, ಆ ಗ್ರೀನ್ರಿ ನೋಡಿ ಎಷ್ಟು ರಿಲ್ಯಾಕ್ಸ್ ಆಗ್ತೀವಿ. ನಮ್ಮ ಮೈಂಡ್ ಯಾವ ಥರ ಇರುತ್ತೆ, ಕೂಲಾಗಿ ಪ್ಲೆಸೆಂಟಾಗಿ ಇರುತ್ತೆ ಅಲ್ವಾ. ಅದನ್ನೇ ವಿಶ್ವ ಚೈತನ್ಯ ಶಕ್ತಿ ಅನ್ನೋದು. ನಾವು ಮಲ್ಕೊಂಡಾಗ ಬರೀ 20% ಅಷ್ಟು ಸಿಗುತ್ತೆ. ಯಾವಾಗ ನಾವು ಕೂತ್ಕೊಂಡು ಈ ಥರ ಇದನ್ನೇ ನಾವು ಧ್ಯಾನ ಅಂತ ಹೇಳ್ತೀವಿ. ಯಾವಾಗ ನಾವು ಕೂತ್ಕೊಂಡು ಕಣ್ಣು ಮುಚ್ಕೊಂಡು ನಾವು ಆ ವಿಶ್ವ ಚೈತನ್ಯ ಶಕ್ತಿ ಅಂದರೆ ನಮ್ಮ ಉಸಿರನ್ನು ನಾವು ಯಾವಾಗ ಗಮನಿಸ್ತೀವೋ ಆವಾಗ ಅಪಾರವಾದ ವಿಶ್ವ ಚೈತನ್ಯ ಶಕ್ತಿ ಬರೋವಾಗ ಯಾವುದು ಸರಿ ಯಾವುದು ತಪ್ಪು ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಯಾವಾಗ ಅದ್ರ ಬಗ್ಗೆ ಗೊತ್ತಾಗುತ್ತೋ ನಮ್ಮ ಥರನೇ ಆ ಪ್ರಾಣಿಗಳು ಬದುಕಕ್ಕೆ ಬಂದಿರೋದು ಅನ್ನೋದು ಗೊತ್ತಾಗುತ್ತೆ.
ಸೊ ಆ ಥರ ಬಂದಾಗ ನಾವು ಯಾಕೆ ಪ್ರಾಣಿಗಳನ್ನ ತಿಂತೀವಿ? ಶಾಕಾಹಾರ ಅಂದರೆ ಏನು? ಒಂದು ಸಸ್ಯನ, ಒಂದು ಗಿಡದಲ್ಲಿ ಶಾಖೆಗಳಿಂದ ಬರುವಂಥ ಆಹಾರನ ನಾವು ತಿನ್ನಬೇಕು ಅಂತ ಇರೋದು. ಅದೇ ಆ ಶಾಖೆಗಳನ್ನ ಕಟ್ ಮಾಡಿದಾಗ ಮತ್ತೆ ಬೆಳೆಯುತ್ತೆ, ಬೇರೆ ಬ್ರಾಂಚಸ್ ಬೆಳೆಯುತ್ತೆ. ಅದೇ ಪ್ರಾಣಿಗಳನ್ನ ಕತ್ತರಿಸಿದ್ರೆ ಕೈ ಕಾಲು ಅದಕ್ಕೆ ಬರುತ್ತಾ? ಬರೋದಿಲ್ಲ. ಹಂಗಾದ್ರೆ ಮಾಂಸಾಹಾರನ ಯಾಕೆ ಆ ಪ್ರಾಣಿಗೆ ಹಿಂಸೆ ಕೊಟ್ಟು ನಾವು ಯಾಕೆ ತಿನ್ನಬೇಕು? ನಮಗೆ ಅಂತ ಇರೋದು ಸಸ್ಯಾಹಾರ. ಈ ಸೂರ್ಯನ ಪ್ರಕೃತಿ ಬೆಳಕಲ್ಲಿ ಯಾವಾಗ ನಾವು ಅದನ್ನು ತಿಂತೀವೋ ನಮ್ಮ ಎಲ್ಲ ಕಾಯಿಲೆಗಳು ಹೋಗುತ್ತೆ, ಸನ್ ಎನರ್ಜಿಯಿಂದ ಎಲ್ಲ ಕಾಯಿಲೆಗಳೂ ಹೋಗುತ್ತೆ. ಆ ಥರ ಇರೋವಾಗ ಒಂದು ಗಾಡಿನ ನೀವು ಒಳ್ಳೆ ರೋಡಲ್ಲಿ ಕರ್ಕೊಂಡು ಡ್ರೈವ್ ಮಾಡ್ತೀರಾ, ಕಲ್ಲು ಮಣ್ಣು ಇರೋ ರೋಡ್ಗಳಲ್ಲಿ ಚಾಲನೆ ಮಾಡ್ಕೊಂಡು ಹೋಗ್ತೀರಾ? ಒಳ್ಳೆ ರೋಡಲ್ಲಿ ಯಾಕೆ ಒಳ್ಳೆ ರೋಡ್ ಬೇಕು ನಿಮಗೆ? ಯಾಕಂದರೆ ಆ ಟೈರ್ಗಳಿಗೆ ಏನೂ ಆಗಬಾರ್ದು ಅಂತ. ಅದೇ ದೇವರು ಕೊಟ್ಟಿರೋ, ಬಳುವಳಿಯಾಗಿ ಕೊಟ್ಟಿರೋ ಈ ದೇಹದ ಅಂಗಾಂಗಗಳಿಗೆ ಈ ಥರ ಪ್ರಾಣಿಗಳನ್ನ ತಿಂದು, ಒಂದು ಪ್ರಾಣಿ ಒಂದು ಮಾಂಸದ ಪೀಸು ತಿಂದರೆ 72 ಗಂಟೆಗಳು ಬೇಕು ಜೀರ್ಣ ಆಗಲಿಕ್ಕೆ. ಅದೇ ಒಂದು ಸಸ್ಯಾಹಾರನ ಊಟ ಮಾಡಿದ್ರೆ ಕೇವಲ 2 ಗಂಟೆಗಳಲ್ಲಿ ಜೀರ್ಣ ಆಗಿ ಹೋಗ್ಬಿಡುತ್ತೆ. ಹಂಗಾದ್ರೆ ನಮ್ಮ ಹೊಟ್ಟೆ ಒಳಗಡೆ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಎಷ್ಟು ಎನರ್ಜಿ ಸಿಗುತ್ತೆ, ಎಷ್ಟು ಸಲೀಸಾಗಿರುತ್ತೆ, ಎಷ್ಟು ಚೆನ್ನಾಗಿ ನಾವು ವರ್ಕೌಟ್ ಮಾಡ್ಬೋದು. ಇದನ್ನು ಎಷ್ಟೊಂದು ಫಿಲಮ್ ಆ್ಯಕ್ಟರ್ಗಳಾಗಲಿ, ಎಷ್ಟೊಂದು ಜನಗಳು ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾನೆ ಇದ್ದಾರೆ. ಆದರೆ ನಮಗೆ 6 ಇಂಚಿರೋ ನಾಲಿಗೆ ಚಪಲಕ್ಕೋಸ್ಕರ ನಾವು ಈ ಪ್ರಾಣಿ ಹಿಂಸೆನ ಮಾಡಿಕೊಂಡು ನಾವು ಇದನ್ನು ತಿಂತಾ ಇದ್ದೀವಿ. ಈ ಜಾಗೃತಿ ಮೂಡಿಸ್ಬೇಕು ಅಂತಲೇ ನಾವು ಈ ಕಟಿಗೇನಹಳ್ಳಿ ಭಾಗದಿಂದ ನಾವು ಸಸ್ಯಾಹಾರ ಜಾಥಾ ಮಾಡಿದ್ದು ಧ್ಯಾನ. ನೀವು ಕೇಳಿದ್ರಿ ಅಲ್ವಾ, ಧ್ಯಾನ ಏನಕ್ಕೆ ಉಪಯೋಗ ಆಗುತ್ತೆ ಅಂತ. ನಮಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದರ ಅರಿವು ನಮಗೆ ಆಗುತ್ತೆ.